ಯಾವುದೇ ಕಾರಣಕ್ಕೂ ಕಂಪೇರ್ ಮಾಡಬಾರ್ದು, ಕಂಪ್ಲೇಂಟ್ ಮಾಡಬಾರ್ದು, ಬೇರೆಯವ್ರ ಮುಂದೆ ಹೇಳಕ್ ನಾಚಿಕೆ ಆಗ್ಬೋದು ಅಂತ ಮಕ್ಕಳು ಕನ್ನಡಿ ಮುಂದೆ ನಿಂತ್ಕೊಂಡು ಹೇಳಿ. ಬೈ ಹಾರ್ಟ್ ಮಾಡೋದಕ್ಕೂ ಮತ್ತು ಕ್ಲಾಸ್ ಟೈಮಲ್ಲಿ ತುಂಬಾ ಅಟೆನ್ಷನ್ ಕೊಟ್ಟು ಕ್ಲಾಸ್ ಅನ್ನ ಕೇಳೋದಕ್ಕೂ ಇದೆರಡು ಡಿಫ್ರೆನ್ಸ್. ಮಕ್ಕಳಿಗೆ ಓದೋದು ಗೊತ್ತು, ಎಕ್ಸಾಮ್ಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತು. ರಿಸಲ್ಟ್ ಅನ್ನೋದು ನಿನ್ ಕೈಯಲ್ಲಿಲ್ಲ, ನನ್ನ ಕೈಯಲ್ಲೂ ಇಲ್ಲ. ಸೊ ಒಂದ್ ಮಕ್ಕಳಿಗೆ ಅಥವಾ ಪೋಷಕರು ಅಷ್ಟೇ ಮಕ್ಕಳ ಮೆಮೊರಿ ಪವರ್ ಅನ್ನು ಹೆಚ್ಚಿಸಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಸೊ ಅದಕ್ಕೆ ಏನಾದ್ರು ಟಿಪ್ಸ್ ಕೊಡೋದಾದ್ರೆ ಏನ್ ಹೇಳ್ತೀರಾ? ಓಕೆ, ಮೆಮರಿ ಇನ್ಕ್ರೀಸ್ ಮಾಡೋದು ಅಂತಂದ್ರೆ ಮಕ್ಕಳ ನೆನಪಿನ ಶಕ್ತಿಯನ್ನ ಜಾಸ್ತಿ ಮಾಡೋದು. ಸೊ ನಾವಾಗ್ಲೇ ಹೇಳ್ದೆ ಈ ವೀಕ್ ಅನ್ನೋ ವರ್ಡ್ ನ ಯೂಸ್ ಮಾಡಬಾರ್ದು ಅಂತ. ಸೊ ಹಾಗೇನೆ ಮಗುಗೆ ಮೆಮೊರಿ ಪವರ್ ಕಡಿಮೆ, ನನ್ ಮಗುಗ್ ನೆನಪಿನ ಶಕ್ತಿ ಕಡಿಮೆ ಅಂತ ತುಂಬಾ ಜನ ಪೇರೆಂಟ್ಸ್ ಹೇಳ್ತಾ ಇರ್ತಾರೆ, ಎಲ್ಲಾರ ಮುಂದೆ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ಅದನ್ನ ಮಾಡ್ಬಾರ್ದು. ಅದ್ ಹೇಳ್ದಷ್ಟು ಮಗು ಏನ್ ಅನ್ಕೊಳ್ಳುತ್ತೆ ಅಂದ್ರೆ, ಓ ನನಗೆ ಮೆಮೊರಿ ಕಡಿಮೆ ಅಂತ ಅದು ಪ್ರೂವ್ ಮಾಡ್ಕೊಂಡು ಅಂದ್ರೆ ಮೈಂಡ್ ಆತರ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ಮಾಡ್ಬಾರ್ದು. ಅದನ್ನ ಸ್ಟಾಪ್ ಮಾಡಿದ್ರೆ ಆಟೋಮೆಟಿಕಲಿ ಮೆಮೊರಿ ಜಾಸ್ತಿ ಆಗುತ್ತೆ ಒಂದು. ಓಕೆ, ಸೊ ಆ ಒಂದು ಕಾನ್ಫಿಡೆನ್ಸ್ ನ ನಾವು ಮಗು ಒಳಗ್ ಹಾಕ್ಬೇಕು. ನನ್ ನೆನಪಿನ ಶಕ್ತಿ ಚೆನ್ನಾಗಿದೆ, ನಾನು ಚೆನ್ನಾಗಿ ನೆನಪಿಟ್ಕೊಳ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನ ತಂದೆ ತಾಯಿಗಳು ಮಕ್ಕಳಲ್ಲಿ ಬೆಳೆಸ್ಬೇಕು. ಜೊತೆಗೆ ತಂದೆ ತಾಯಿಗೂ ಆ ನಂಬಿಕೆ ಇರ್ಬೇಕು, ನನ್ ಮಗು ನೆನಪಿನ ಶಕ್ತಿ ಚೆನ್ನಾಗಿದೆ ಅಂತ ಅವ್ರು ಹೇಳ್ಬೇಕು. ಯಾಕಂದ್ರೆ ಬೇರೆ ಎಲ್ಲಾ ವಿಷಯದಲ್ಲೂ ಚೆನ್ನಾಗಿರುತ್ತೆ, ಓದಿನ ವಿಷಯದಲ್ಲಿ ಮಾತ್ರ ಯಾಕೆ ಕಡಿಮೆ ಆಗುತ್ತೆ? ಸೊ ಅದನ್ನ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡುವಂಥದ್ದು. ಎರಡನೇದು, ನಾನು ಈ ಒಂದು ಸ್ಟಡಿ ಟೆಕ್ನಿಕ್ ಅಲ್ಲಿ ಹೇಳ್ತಾ ಇದ್ದೆ, ಸೊ ಹೇಗೆ ಓದ್ಬೇಕು ಅಂತ. ಆ ಓದುವಾಗ ಜಸ್ಟ್ ಓದ್ಬಾರ್ದು. ಅಂದ್ರೆ ಥಿಯರಿ ಅಲ್ಲಿ ಏನಿದೆ ಅವ್ನು ಸುಮ್ನೆ ಓದ್ತಾ ಇರೋದು, ಅರ್ಥ ಮಾಡ್ಕೊಳ್ದೆ ಓದ್ತಾ ಇರೋದು. ಯಾವಾಗ ನಾವು ಅರ್ಥ ಮಾಡ್ಕೊಂಡು ವಿತ್ ಎಕ್ಸ್ಪ್ಲನೇಷನ್ಸ್, ವಿತ್ ಪಿಕ್ಚರ್ಸ್, ವಿತ್ ಸ್ಟೋರೀಸ್ ಅದನ್ನೆಲ್ಲ ಜೊತೆಗೆ ಇಟ್ಕೊಂಡು ಹೋದಾಗ ಖಂಡಿತವಾಗ್ಲೂ ನೆನಪಿರುತ್ತೆ. ಲೈಕ್ ನಾವಾಗ್ಲೇ ಹೇಳಿದ್ರೆ ಸಿನಿಮಾ ನೋಡಿದ್ರೆ ಯಾಕೆ ನೆನಪಿರಲ್ಲ ಮಕ್ಳಿಗೆ? ಕತೆ ಹೇಳಿ ನೋಡಿ ಮಕ್ಳಿಗೆ ಎಷ್ಟು ಚೆನ್ನಾಗಿ ನೆನಪಿಟ್ಕೊಂಡಿರ್ತಾರೆ. ಕ್ರಿಕೆಟ್ ನೋಡಿದಾಗ ಯಾರು ಎಷ್ಟು ಬ್ಯಾಟಿಂಗ್ ಮಾಡಿದ್ರು, ವಿತ್ ಎಷ್ಟು ರನ್ಸ್ ಮಾಡಿದ್ರು ಎಲ್ಲ ಪಟ ಹೇಳ್ತಾರೆ. ಸೊ ಯಾಕೆ ಹಾಗಾಗತ್ತೆ ಅಂತ, ಅಲ್ಲಿ ಆ ಒಂದು ಸ್ಟೋರಿ, ಒಂದು ನರೇಷನ್ ಇರುತ್ತೆ ಅಲ್ವಾ, ಒಂದು ನರೇಷನ್ ಇರುತ್ತೆ, ಆ ಒಂದು ಪ್ರೆಸೆಂಟೇಷನ್ ಇರುತ್ತೆ, ಆ ಒಂದು ಕಲರ್ಸ್ ಇರುತ್ತೆ, ಪಿಕ್ಚರ್ಸ್ ಇರುತ್ತೆ. ಅದನ್ನ ಇಲ್ಲೂ ನಾವು ಅಸೋಸಿಯೇಟ್ ಮಾಡ್ಬೇಕು, ಇನ್ವಾಲ್ವ್ ಮಾಡ್ಕೋಬೇಕು. ಆತರ ಇನ್ವಾಲ್ವ್ ಮಾಡ್ಕೊಟ್ಟು ಮಕ್ಳಿಗೆ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಟ್ಟಾಗ ಅಲ್ಲಿ ಖಂಡಿತವಾಗ್ಲೂ ನೆನಪಿನ ಶಕ್ತಿ ಇರುತ್ತೆ. ಸೊ ಇನ್ನೊಂದು ಬೆಸ್ಟ್ ಮೆಥಡ್ ಏನು ಅಂತಂದ್ರೆ, ಮಕ್ಳು ಏನ್ ಓದಿರ್ತಾರೋ ಅದನ್ನ ಇನ್ನೊಬ್ರಿಗೆ ಟೀಚ್ ಮಾಡ್ಬೇಕು. ಅದನ್ನ ನಾವು ಮಕ್ಳಿಗೆ ಹೇಳ್ಕೊಡ್ಬೇಕು. ಹೇಗೆ ಟೀಚ್ ಮಾಡ್ಬೇಕು ಅಂತಂದ್ರೆ, ಇವಾಗ ನೀವ್ ಒಂದು 2 ಪ್ರಶ್ನೆ ಓದಿರ್ತೀರ, ಸೊ ಅದ್ರ ಉತ್ತರ ನಿಮ್ಗೆ ಕಲ್ತ್ಕೊಂಡಿದೀರಾ, ಅದನ್ನ ಟೆಸ್ಟ್ ಮಾಡ್ಬೇಕು. ಇವಾಗ ನಂಗೆ ಇದು ನೆನಪಿರುತ್ತೋ ಇಲ್ವೋ, ಅಥವಾ ಜಾಸ್ತಿ ದಿವಸ ನೆನಪಿರ್ಬೇಕು, ಏನ್ ಮಾಡ್ಬೇಕು? ಮಕ್ಳು ಹೇಳ್ತಾರೆ ನಂಗೆ ಲಾಂಗ್ ಆನ್ಸರ್ಸ್ ನೆನಪಿರಲ್ಲ, ಎಸ್ಪೆಷಲಿ ಹಿಸ್ಟ್ರಿ ಮತ್ತೆ ಲ್ಯಾಂಗ್ವೇಜಸ್ ಅಲ್ಲಿ ಲಾಂಗ್ ಆನ್ಸರ್ಸ್ ನೆನಪಿರಲ್ಲ. ಏನ್ ಮಾಡ್ಬೇಕು ಅಂತಂದ್ರೆ, ಅವರು ಓದಾದ ತಕ್ಷಣನೇ ಪಕ್ಕದಲ್ಲಿ ಯಾರು ಇರ್ತಾರೆ, ಅಪ್ಪ ಅಮ್ಮ, ಸಿಬ್ಲಿಂಗ್ಸ್, ಫ್ರೆಂಡ್ಸ್, ಯಾರು ಸಿಗ್ತಾರೋ ಅವ್ರ ಹತ್ರ ಹೋಗಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು. ಓಕೆ, ನಾನೇನೋ ಹೇಳ್ತೀನಿ ಕುತ್ಕೊಂಡು ಕೇಳು ಒಂದ್ 5 ನಿಮಿಷ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಲಿ ಈ ತರ. ಅಥವಾ ಫ್ರೆಂಡ್ಸಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಇಲ್ಲಿ 2 ಬೆನಿಫಿಟ್ ಆಗುತ್ತೆ. ಒಂದು, ರಿಕಾಲ್ ಮಾಡ್ತಾರೆ ಪ್ರಾಕ್ಟಿಕಲ್ ಆಗಿ. ಇನ್ನೊಂದು, ಬೇರೆಯವ್ರ ಇನ್ಪುಟ್ಸ್ ಸಿಗುತ್ತೆ ಅವ್ರಿಗೆ. ಅವ್ರು ಏನೋ ಒಂದಿಷ್ಟು ಇನ್ಪುಟ್ಸ್ ಕೊಡ್ಬೋದು, ಇಲ್ಲಿ ಕರೆಕ್ಟ್ ಮಾಡ್ಕೋ, ಇನ್ನೊಂದ್ ಸ್ವಲ್ಪ ಇದು ಆಡ್ ಮಾಡು ಅಂತ ಇನ್ಪುಟ್ಸ್ ಸಿಗುತ್ತೆ. ಜೊತೆಗೆ ಇವ್ರ ಒಂದು ಪ್ರೆಸೆಂಟೇಷನ್, ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ. ಎಷ್ಟು ಬೆನಿಫಿಟ್ ಸಿಗುತ್ತೆ ನೋಡಿ ಒಂದು ಟೀಚ್ ಮಾಡಿದಾಗ. ಸೇಮ್ ಥಿಂಗ್ ಹ್ಯಾಪನ್ಸ್ ವಿತ್ ಟೀಚರ್ಸ್. ಸ್ಕೂಲಲ್ಲಿ ಅಷ್ಟೇ ಟೀಚರ್ಸ್ಗೆ ಯಾಕೆ ಅಷ್ಟು ನಾಲೆಜ್ ಬಂದಿರುತ್ತೆ ಅಂತಂದ್ರೆ, ಹೇಳಿದ್ದನ್ನ ಅವ್ರು ಕಲ್ತಿದ್ದನ್ನ ರಿಪೀಟ್ ಮಾಡಿ ಅವ್ರಿಗೆ ಆ ಒಂದು ಎಕ್ಸ್ಪರ್ಟೀಸ್ ನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಹಾಗೆ ಮಕ್ಳು ತಾವು ಓದಿರೋದನ್ನ ಓರಲ್ ಆಗಿ ಪ್ರೆಸೆಂಟ್ ಮಾಡ್ಬೇಕು ಬೇರೆಯವ್ರ ಮುಂದೆ. ಓಕೆ, ಅಕಸ್ಮಾತ್ ಯಾರು ಸಿಗ್ಲಿಲ್ಲ ಅಂತ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ಬೋದು? ಕನ್ನಡಿ ಮುಂದೆ ಹೋಗಿ, ಅದಂತೂ ಸಿಗುತ್ತಲ್ಲ, ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಲಿ. ಬೇರೆಯವ್ರ ಮುಂದೆ ಹೇಳಕ್ ನಾಚಿಕೆ ಆಗ್ಬೋದು, ಅಥವಾ ಏನೋ ಒಂದು ರಿಸರ್ವ್ಡ್ ಇರೋ ಮಕ್ಳು ಮಾಡಲ್ಲ ಅದನ್ನ. ಅಂತ ಮಕ್ಳು ಕನ್ನಡಿ ಮುಂದೆ ನಿಂತ್ಕೊಂಡು ಹೇಳಿ, ರಿಪೀಟ್ ಮಾಡ್ಬೇಕು ಆನ್ಸರ್ಸ್ ಅನ್ನ. ಓಕೆ, ಅದು ಮೆಮೊರಿ ಬೂಸ್ಟ್ ಮಾಡೋದು. ಅದೂ ಆಗ್ಲಿಲ್ಲ ಅಂತಂದ್ರೆ ರೆಕಾರ್ಡರ್. ಓಕೆ, ಫೋನ್ಸ್ ಅಷ್ಟಕ್ಕೆ ಮಾತ್ರ ಯೂಸ್ ಮಾಡ್ಬೇಕು. ರೆಕಾರ್ಡರ್ ಅಲ್ಲಿ ತಾವೇನು ಉತ್ತರ ಹೇಳಿದಾರೋ ಅದನ್ನ ರೆಕಾರ್ಡ್ ಮಾಡ್ಲಿ, ನಂತರ ಅದನ್ನ ಕೇಳಿಸ್ಕೊಳ್ಳಿ. ಅವಾಗ ಅವ್ರಿಗೆ ಗೊತ್ತಾಗ್ತದೆ, ಓ ನನ್ ಇಷ್ಟು ನೆನಪಿದೆ, ಎಲ್ಲಿ ಕರೆಕ್ಟ್ ಮಾಡ್ಕೋಬೇಕು, ಇಟ್ಸ್ ಅ ವೆರಿ ಎಫೆಕ್ಟಿವ್. ಅಂದ್ರೆ ಇದು ಇವನ್ ಸೈಂಟಿಫಿಕ್ ಮಾಡಿರುವಂತ ಸ್ಟಡೀಸ್ ಅಲ್ಲೂ ಇದು ಪ್ರೂವ್ ಆಗಿರುವಂತದ್ದು ಈ ಒಂದು ಟೆಕ್ನಿಕ್. ಓದಿರೋದನ್ನ ವರ್ಬಲ್ ಆಗಿ ಅದನ್ನ ಪ್ರೆಸೆಂಟ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ರಿಪೀಟ್ ಆಗುತ್ತೆ, ಜೊತೆ ಕಾನ್ಫಿಡೆನ್ಸ್ ಬರುತ್ತೆ, ಕಮ್ಯುನಿಕೇಶನ್ಸ್ ಇಂಪ್ರೂವ್ ಆಗುತ್ತೆ, ಪ್ರೆಸೆಂಟೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಸೊ ಈ ಒಂದು ಕಾರಣಕ್ಕೆ ಈ ಒಂದು ಟೆಕ್ನಿಕ್ ತುಂಬಾನೇ ಯೂಸ್ಫುಲ್, ಮೆಮೊರಿ ಇನ್ಕ್ರೀಸ್ ಆಗೋದಕ್ಕೆ. ಇದನ್ನ ಮಾಡ್ಬೋದು. ಈ ಬೈ ಹಾರ್ಟ್ ಮಾಡೋದಕ್ಕೂ ಮತ್ತು ಕ್ಲಾಸ್ ಟೈಮ್ ಅಲ್ಲಿ ತುಂಬಾ ಅಟೆನ್ಷನ್ ಕೊಟ್ಟು ಕ್ಲಾಸ್ ಅನ್ನ ಕೇಳೋದಕ್ಕೂ ಇದೆರಡು ಡಿಫ್ರೆನ್ಸ್ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಯಾವುದು ಉತ್ತಮ ಅಂತ ನಿಮ್ ಪ್ರಕಾರ? ಉತ್ತಮ ಅಂದ್ರೆ ನಾವು ಆಕ್ಚುಲಿ ಎರಡನ್ನೂ ಸಪ್ರೇಟ್ ಯಾಕೆ ನೋಡ್ಬೇಕು ಅಲ್ವಾ? ಕ್ಲಾಸ್ ಅಲ್ಲಿ ಅಟೆನ್ಷನ್ ಕೊಟ್ಟು ಕೇಳಿಸ್ಕೊಳ್ಳೇಬೇಕು.
ಓಕೆ, ದಟ್ ಗೋಸ್ ವಿತೌಟ್ ಎನಿ ಸೇಯಿಂಗ್. ಓಕೆ, ಸೊ ಪ್ರತಿಯೊಂದು ಮಕ್ಕಳು ಕ್ಲಾಸಲ್ಲಿ ಅಟೆನ್ಷನ್ ಕೊಟ್ಟು ಕೇಳಿಸ್ಕೊಂಡ್ಬಿಟ್ರೆ 90% ಆಫ್ ದ ಹೋಮ್ ವರ್ಕ್ ಅಂಡ್ ಪ್ರಿಪರೇಷನ್ ಇಸ್ ಡನ್ ದೇರ್. ಅಲ್ಲೇ 90% ಆಗೋಯ್ತು. ಇನ್ನೊಂದು 10% ಏನಿದೆ, ಆ 10% ಅನ್ನ ಮನೇಲಿ ಬಂದು ರಿಪೀಟ್ ಮಾಡ್ಲಿ. ಬಟ್ ಆ ರಿಪೀಟ್ ಮಾಡೋಕ್ಕಿಂತ ಮುಂಚೆ ಬೈ ಹಾರ್ಟ್ ಮಾಡ್ಕೊಳ್ಳೋದು ಒಳ್ಳೇದು. ತುಂಬಾ ಟಫ್ ಆಗಿರುವಂತ, ಕಾಂಪ್ಲೆಕ್ಸ್ ಆಗಿರುವಂತ ಆನ್ಸರ್ಸ್, ಕಾನ್ಸೆಪ್ಟ್ಸ್ ನ ಬೈ ಹಾರ್ಟ್ ಮಾಡಿ ತಪ್ಪಿಲ್ಲ. ಆದ್ರೆ ಬೈ ಹಾರ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅದನ್ನ ಅರ್ಥ ಮಾಡ್ಕೊಂಡು ಬೈ ಹಾರ್ಟ್ ಮಾಡ್ಬೇಕು. ಅವಾಗ ನೆನಪಿರುತ್ತೆ ಕರೆಕ್ಟ್ ಆಗಿ. ಅರ್ಥ ಆಗ್ಲಿಲ್ಲ ಅಂತಂದ್ರೆ ಅದೊಂಥರ ಬ್ಲಾಂಕ್ ಶೀಟ್ ಮೇಲೆ ಏನೋ ಒಂದು ನೀವು ಮಾಡ್ಕೊಂಡಂಗಷ್ಟೇ. ಅದು ನಮ್ಮ ತಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅರ್ಥ ಮಾಡ್ಕೊಂಡು ರಿಪೀಟ್ ಬೈ ಹಾರ್ಟ್ ಮಾಡ್ಕೊಳ್ಳಿ, ನೀವು ತಪ್ಪಿಲ್ಲ. ಅದೊಂದು 5 ಸಲ ಬರೀತೀರಾ, ಬರ್ಕೊಳ್ಳಿ. ಆಮೇಲೆ ಇನ್ನೂ ಒಂದು ಮೆಮೊರಿ ಇನ್ಕ್ರೀಸ್ ಆಗೋದಕ್ಕೆ ಬೆಸ್ಟ್ ಟೆಕ್ನಿಕ್ ಅಂತಂದ್ರೆ, ಇವಾಗೆಲ್ಲ ನಿಮ್ಗೆ ವೈಟ್ ಬೋರ್ಡ್ಗಳು ಸಿಗತ್ತೆ, ಓಕೆ, ಅಥವಾ ಬ್ಲಾಕ್ ಬೋರ್ಡ್ ಸಿಗತ್ತೆ. ಅದನ್ನ ಪ್ರತಿಯೊಂದು ಮನೆಯಲ್ಲೂ ಇಟ್ಕೋಬೇಕು. ಮಕ್ಳು ಏನ್ ಓದಿರ್ತಾರೋ ಅದನ್ನ ಅಲ್ಲಿ ಬಂದ್ ಬರೀರಿ ಅಂತ ಹೇಳ್ಬೇಕು. ಒಂದು ಡಯಾಗ್ರಾಮ್ ಇರ್ಬೋದು, ಮ್ಯಾಥ್ಸ್ ಅಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ ನ ಹಾಕೊಡಿ ಬೋರ್ಡ್ ಮೇಲೆ, ಸಾಲ್ವ್ ಮಾಡ್ಬಾ ಅಂತ ಹೇಳಿ. ಅವ್ರು ಬಂದ್ ಸಾಲ್ವ್ ಮಾಡ್ಲಿ, ಬಂದ್ ಎದ್ ನಿಂತ್ಕೊಂಡು ಅಲ್ಲಿ ಡಯಾಗ್ರಾಮ್ ಬರೀಲಿ, ಆನ್ಸರ್ಸ್ ಬರೀಲಿ. ಬಂದು ಎದ್ ನಿಂತ್ಕೊಂಡಾಗ ಏನಾಗತ್ತೆ, ಈ ಕುತ್ಕೊಂಡ್ ಬರಿತಾ ಇದ್ರೆ ಅಥವಾ ಓದ್ತಾನೆ ಆದ್ರೆ ನಿದ್ದೆ ಬರುವಂತದ್ದು, ಫೋಕಸ್ ಆಗ್ದಿರುವಂತದ್ದು ಇದೆಲ್ಲ ಆಗ್ತಿರುತ್ತೆ. ನಿಂತ್ಕೊಂಡಾಗ ಮಕ್ಳು ಮತ್ತೆ ಆಕ್ಟಿವ್ ಆಗ್ತಾರೆ, ಅಟೆಂಟಿವ್ ಆಗ್ತಾರೆ. ಮತ್ತೆ ಅಲ್ಲಿ ಬರ್ದಾಗ ಏನಾಗುತ್ತೆ ಅಂತಂದ್ರೆ ಆ ಒಂದು ಕ್ಲಾರಿಟಿ ಸಿಗುತ್ತೆ ಮಕ್ಳಿಗೆ, ಆ ಮೆಮೊರಿನೂ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಈ ಒಂದು ಅನುಭವ ಅಲ್ಲಿ ಕ್ರಿಯೇಟ್ ಆಗತ್ತೆ ನೋಡಿ, ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ನಿಂತ್ಕೊಂಡು ಹೋಗಿ ಬರೆಯುವಂಥದ್ದು, ಹೇಳುವಂಥದ್ದು, ಬೇರೆ ಮುಂದೆ ಹೇಳ್ಕೊಟ್ಟಾಗ ಒಂದು ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಆಗುತ್ತೆ. ಆ ಎಕ್ಸ್ಪೀರಿಯನ್ಸ್ ಅನ್ನು ಮಕ್ಳು ಯಾವತ್ತೂ ಮರೆಯಲ್ಲ. ಅಲ್ಲಿ ಓದಿರೋದನ್ನು ಮರೆಯಲ್ಲ, ಎಕ್ಸ್ಪೀರಿಯನ್ಸ್ ಮರೆಯಲ್ಲ, ಮೆಮೊರಿ ತುಂಬಾನೇ ಫ್ರೆಶ್ ಆಗಿರುತ್ತೆ. ಇನ್ನು ಕೊನೆಯ ಪ್ರಶ್ನೆ, ಪೋಷಕರಿಗೆ ಒಂದು ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀವಿ? ಪೋಷಕರಿಗೆ ಕಿವಿ ಮಾತು ಏನಂತಂದ್ರೆ, ಮಕ್ಕಳಿಗೆ ಓದೋದು ಗೊತ್ತು, ಎಕ್ಸಾಮ್ಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತು. ಸೊ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಮಕ್ಳಿಗೆ ಆಲ್ರೆಡಿ ಇರುವಂತ ಒಂದು ಸ್ಟ್ರೆಸ್, ಆಂಗ್ಸೈಟಿ, ಟೆನ್ಷನ್ ಅನ್ನ ಕಡಿಮೆ ಮಾಡ್ಬೇಕು ನೀವು, ಹೊರತು ಅದನ್ನ ಜಾಸ್ತಿ ಮಾಡಬಾರ್ದು. ಸೊ ಅದನ್ನ ಕಡಿಮೆ ಮಾಡುವಂತ ಜವಾಬ್ದಾರಿ ಪೋಷಕರದ್ದಾಗಿರ್ಬೇಕು. ಜೊತೆಗೆ ನಿಮ್ಮ ಆಗರೆ ರೆಸ್ಪಾನ್ಸಿಬಿಲಿಟಿ ಏನು, ನಿಮ್ಮ ಪಾತ್ರ ಏನು ಅಂತಂದ್ರೆ ಅವ್ರಿಗೆ ಎಮೋಷನಲ್ ಸಪೋರ್ಟ್ ಕೊಡುವಂಥದ್ದು. ಓಕೆ, ಸೊ ಹೇಗೆ ಆ ಟೆನ್ಷನ್ ಇಂದ ಹೊರಗೆ ಬರುವಂತದ್ದು, ಸ್ಟ್ರೆಸ್ ಇಂದ ಹೊರಗೆ ಬರುವಂತದ್ದು, ಮಾರ್ಕ್ಸ್ಗೆ ಫೋಕಸ್ ಮಾಡಬಾರ್ದು, ಆ ಲರ್ನಿಂಗ್ಗೆ ಫೋಕಸ್ ಮಾಡಬೇಕು. ಮತ್ತೆ ರಿಸಲ್ಟ್ ಅನ್ನೋದು ನಿನ್ ಕೈಯಲ್ಲಿಲ್ಲ, ನನ್ನ ಕೈಯಲ್ಲೂ ಇಲ್ಲ. ಕ್ವೆಶ್ಚನ್ ಪೇಪರ್ ಸೆಟ್ ಮಾಡೋದು ನಮ್ ಕೈಯಲ್ಲಿಲ್ಲ, ಬಟ್ ನಿನ್ ಕೈಯಲ್ಲಿ ಏನಿದೆ, ಎಫರ್ಟ್ಸ್ ಹಾಕೋದು. ಆ ಎಫರ್ಟ್ಸ್ಗೆ ನಾವು ತುಂಬಾ ಬೆಲೆ ಕೊಡ್ತೀವಿ, ನೀ ಎಫರ್ಟ್ಸ್ ಹಾಕು ಅನ್ನೋದನ್ನ ಪೇರೆಂಟ್ಸು ಮಕ್ಳಿಗೆ ಹೇಳೋವಂಥದ್ದು. ಮತ್ತೆ ಯಾವುದೇ ಕಾರಣಕ್ಕೂ ಕಂಪೇರ್ ಮಾಡಬಾರ್ದು, ಕಂಪ್ಲೇಂಟ್ ಮಾಡಬಾರ್ದು, ಮತ್ತೆ ಜಡ್ಜ್ ಮಾಡಬಾರ್ದು, ಲೇಬಲಿಂಗ್ ಮಾಡಬಾರ್ದು. ಇಷ್ಟು ಮಾಡಿದ್ರೆ ಸಾಕು, ಮಕ್ಕಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಜೊತೆಗೆ ಮಕ್ಕಳದು ಒಂದು ಊಟ, ಮತ್ತೆ ನಿದ್ದೆ, ಮತ್ತೆ ಫಿಸಿಕಲ್ ಆಕ್ಟಿವಿಟಿ, ಇದನ್ನ ನಿರಂತರವಾಗಿ ಮಾನಿಟರ್ ಮಾಡುವಂಥದ್ದು ಪೇರೆಂಟ್ಸ್ದು ಜವಾಬ್ದಾರಿ. ಇಷ್ಟು ಪೇರೆಂಟ್ಸ್ ಆಗಿ ಮಾಡಿದ್ರೆ ಎವ್ರಿಥಿಂಗ್ ಇಸ್ ಡನ್ ಅಂತ ಹೇಳ್ಬೋದು. ಪರ್ಫೆಕ್ಟ್. ಎಕ್ಸಾಮ್ ಪ್ರಿಪರೇಷನ್ ಅಂದ್ರೆ ಪೇರೆಂಟ್ಸ್ ಇದೆ ಅಷ್ಟೇ, ಇನ್ನೇನಿಲ್ಲ. ಸೊ ಇಷ್ಟೊತ್ತು ಈ ಒಂದು ಎಪಿಸೋಡ್ ಅಲ್ಲಿ ನಾವು ನೋಡಿದಂತ ವಿಚಾರಗಳು, ಮಕ್ಕಳು ಯಾವ ರೀತಿ ವಿದ್ಯಾಭ್ಯಾಸವನ್ನ ಮಾಡಬೇಕು, ಅವರ ಎಜುಕೇಶನ್ಗೆ ಪೋಷಕರು ಯಾವ ರೀತಿಯ ಸಪೋರ್ಟ್ ಗಳನ್ನ ಮಾಡಬೇಕು ಅನ್ನೋ ಎಲ್ಲ ವಿಚಾರಗಳನ್ನ ನಾವಿಲ್ಲಿ ನೋಡ್ಕೊಂಡು ಬಂದಿದ್ದೇವೆ. ಇನ್ನು ಹೆಚ್ಚಿನ ಮಾಹಿತಿಯನ್ನ ನೀವು ತಿಳ್ಕೊಳ್ಬೇಕು ಅಂತ ಆದ್ರೆ ಮೇಡಮ್ ಅವ್ರದ್ದೇ ಒಂದು ಮೈಂಡ್ ಟಾನಿಕ್ ಅಂತ ಹೇಳುವಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ನೀವು ಅಲ್ಲಿ ಸಂಪೂರ್ಣವಾಗಿ ಬೇರೆ ಬೇರೆ ವಿಚಾರಗಳನ್ನು ಕೂಡ ತಿಳ್ಕೊಳ್ಬಹುದು ಅಂತ ಹೇಳ್ತಾ, ಮೇಡಮ್ ಭವ್ಯ ವಿಶ್ವನಾಥ್ ಅವರು ಇಷ್ಟೊತ್ತು ನಮಗೆ ಸಮಯವನ್ನು ಕೊಟ್ಟು ಒಂದು ಉತ್ತಮವಾದ ಮೆಸೇಜ್ ಅನ್ನ ಜನರಿಗೆ ಕೊಟ್ಟಿದ್ದೀರಾ. ಅಂಡ್ ನಾವೊಬ್ರು ವೀಕ್ಷಕರಾಗಿ ನಿಮ್ ಮಾತುಗಳನ್ನ ಕೇಳ್ತಿರ್ಬೇಕಾದ್ರೆ, ನಮ್ಮ ಬಾಲ್ಯದ ನೆನಪು, ನಾವು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದು ಎಲ್ಲವೂ ಕೂಡ ಒಂದ್ ಬಾರಿ ಹಾಗೆ ಬಂದು ಹೋಯ್ತು. ಸೊ ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ. ಇನ್ನೊಂದ್ ಸರ್ತಿ ಮುಂದಿನ ಬೇರೊಂದು ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಸಮಯ ಬಂದಾಗ ಸಿಗೋಣ ಅಂತ ಹೇಳ್ತಾ, ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.